ಯಾಕೆ ಬಿಡಲ್ಲ ಹಸ್ಬೆಂಡು? ರಾಹುಲ್ ಅಣ್ಣ ಅರ್ಚನಾ ಅಕ್ಕ ಒಬ್ರನ್ನೊಬ್ರನ್ನ ಮನ್ಸಾರೆ ಪ್ರೀತಿಸ್ತಿದ್ದಾರೆ. ಅವ್ರ ಪ್ರೀತಿನ ಕಿತ್ಕೊಳ್ಳೋ ಹಕ್ಕು ನಿಮ್ಗೋ ನಿಮ್ ತಂದೆಯವ್ರಿಗೋ. ನಿಮಗೆ ಅವ್ರ ಪ್ರೀತಿ ಮಾಡೋದು ಇಷ್ಟ ಇಲ್ಲ ಅಂದ್ರೆ ನೀವೇ ಅವರಿಂದ ದೂರ ಹೋಗಿ ಅವ್ರ ಜೀವನನ ನೋಡ್ಕೋತಾರೆ. ಅದನ್ ಬಿಟ್ಟು ಅವನ್ನ ಮದ್ವೆ ಆಗ್ಬೇಡ, ಅವನ್ನ ಪ್ರೀತಿಸ್ಬೇಡ ಅನ್ನೋದು ತಪ್ಪು. ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ಈ ವಿಚಾರದಲ್ಲಿ ನಾನು ತಗೊಳ್ಳೋದು ಫೈನಲ್. ಮದುವೆ ಮಾಡ್ತೀನಿ ಅಂತ ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ. ಮಾತು ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ ಕಣ್ರಿ. ಆಯ್ತು, ಅದಕ್ಕೇನಂತೆ, ಅಕ್ಕನೇ ಅವ್ರು ಕೊಟ್ಟು ಮದ್ವೆ ಮಾಡಿ. ಮಾವಂಗ್ ಕೊಟ್ಟಿರೋ ಮಾತು ಉಳಿಯತ್ತೆ, ಅಕ್ಕಂಗೆ ಅವ್ರ ಪ್ರೀತಿನೂ ಸಿಗತ್ತೆ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಇನ್ಮೇಲೆ ಅಚ್ಚು ನನ್ನ ಮರ್ತು ಹೊಸ ಜೀವನ ಶುರು ಮಾಡ್ಬೇಕು. ಅವ್ಳಿಗೆ ಈಗಿರೋದು ಒಂದೇ ದಾರಿ. ಅಚ್ಚು ವಿಚಾರದಲ್ಲಿ ನೀವು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಅಚ್ಚು ಪ್ಲೀಸ್, ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನ್ಸು ಅಂತ ಮರ್ತು ಸುಮ್ಮನೆ ನಮ್ಮ ಜೊತೆ ಬಾ. ನಿಮ್ಗೋಸ್ಕರ ಕಾಯ್ತಿದ್ದಾರೆ ಕಡೆ. ಅಚ್ಚು ಬಾ. ಏನ್ ಮಾಡ್ತೀಯ ಅಚ್ಚು? ಇವನ್ಗೋಸ್ಕರ ನಮ್ ಜೊತೆ ಈ ರೀತಿ ನಡ್ಕೊಳ್ತಾ ಇದೀಯ? ಎಲ್ಲದಕ್ಕೂ ನೀನು ರಾಹುಲ್ನ ದೂಷಿಸ್ಬೇಡ ಚಿರು. ಪ್ರೀತಿ ವಿಷಯದಲ್ಲಿ ಅವನ್ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ಕೂಡ ತಪ್ಪು ಮಾಡಿದ್ದೀನಿ. ನೀವ್ ರಾಹುಲ್ನ ಒಪ್ಲಿಲ್ಲ ಅಂದ್ರೆ ನಾನ್ ಯಾಕೆ ಬರ್ಲಿ? ನಾನು ಅವನ ಜೊತೆನೆ ಹೋಗಿ ಮದ್ವೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಸಂಸಾರ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ನಮ್ಮನ್ನ ನೆಮ್ಮದಿಯಾಗಿರೋದಿಕ್ ಬಿಡು. ಅಚ್ಚು, ನಿಂಗೇನು ಹುಚ್ಚಿಡ್ದಿದ್ದೇನೆ? ಅಲ್ಲ, ಅಪ್ಪ ಹುಷಾರಿಲ್ದೇನೆ ಹಾಸಿಗೆ ಹಿಡ್ದಿದ್ದಾರೆ. ಅವ್ರ ಆಸೆ ಪ್ರಕಾರ ನಿನ್ ಮದ್ವೆ ನೋಡ್ಬೇಕು ಅಂದಿದ್ದಾರೆ. ಮದ್ವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೀನಿ ಕಣೆ. ನಿಮ್ಗಾದ್ರೆ ನಿಮ್ ಕಣ್ಣೆದ್ರಿಗೆ ನನ್ನ ಬಲವಂತ ಕರ್ಕೊಂಬಂದ್ರು, ಹಾಗಾಗಿ ನೀವು ಬಂದ್ರಿ. ಅಂದ್ರೆ ಇವ್ರ ತಮ್ಮಂಗೆ ಇವಳ ಇನ್ಫಾರ್ಮ್ ಮಾಡಿ ಇಲ್ಲಿ ಕರ್ಸ್ಕೊಂಡಿದ್ರು. ಯಾಕೆ ಎಲ್ರ ಮುಂದೆ ಇವ್ರು ಒಳ್ಳೆಯವರು ಅನ್ಸ್ಕೊಬೇಕನ್ನೋ ಕಾರಣಕ್ಕೆ. ನಾನು ಇವ್ರ ಜೊತೆಗೆ ಬರೋದಕ್ಕೆ ಮುಂದಾದ್ರೂ ಇವ್ ತಮ್ಮ ಬಿಡಲ್ಲ ಅನ್ನೋದು ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾರೆ. ಅದು ಅಲ್ಲದೆ ಇಂಥ ಟೈಮಲ್ಲಿ ಅದು ಯಾವ್ದೋ ರೌಡಿಗಳೆಲ್ಲ ಬಂದು ಅಟ್ಯಾಕ್ ಬೇರೆ ಮಾಡ್ತಾ ಇದ್ದಾರೆ. ಇದೆಲ್ಲ ಪ್ರೀ ಪ್ಲಾನ್ ಅಲ್ಲದೆ ಇನ್ನೇನು? ಯಾಕಣ್ಣ ಈ ರೀತಿ ಮಾತಾಡ್ತಿದ್ದೀರಾ? ಅಕ್ಕ ಈಗ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ಎಲ್ರ ದೃಷ್ಟಿಯಲ್ಲೂ ತಾನು ಒಳ್ಳೆಯವರು ಅನ್ಸ್ಕೊಬೇಕು ಅನ್ನೋ ಖಯಾಲಿ ಇವರಿಗೆ. ಹೇಗೂ ನಮ್ಮ ಮದ್ವೆ ಆಗಲ್ಲ, ಆಗ ನಾನೇ ಇವರಿಂದ ದೂರ ಹೋದ್ರೆ ಇವ್ರ ಕೆಲಸ ಸಲೀಸಾಗತ್ತಲ್ಲ. ಆಮೇಲೆ ಯಾರನ್ನ ಬೇಕಾದ್ರೂ ಮದುವೆ ಆಗಿ ಆರಾಮಾಗಿರ್ಬೋದು ಅನ್ನೋ ಯೋಚನೆ ಅಲ್ವೇನ್ರಿ ಅರ್ಚನಾ ಅವ್ರೆ? ಯಾವತ್ತೂ ನನ್ನ ಜೀವನದಲ್ಲಿ ಬರಬೇಡ. ಇವತ್ತಿಗೆ ನಮ್ಮಿಬ್ಬರ ಪ್ರೀತಿ ಸತ್ತೋಯ್ತು.
ಮನೆಗೆ ಹೋಗೋಣ